ವೇದಿಕೆ ಮೇಲಿರ್ತಕ್ಕಂಥ ಗೌರವಾನ್ವಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷೀಯ ಮಂಡಳಿಯ ಎಲ್ಲಾ ಸದಸ್ಯರೇ, ಹಾಗೆಯೇ ರಾಜ್ಯದ ಕಾರ್ಯದರ್ಶಿ ಮಂಡಳಿಯ ಎಲ್ಲಾ ಕಾರ್ಯದರ್ಶಿ ಮಂಡಳಿಯ ಸದಸ್ಯರೇ ಹಾಗೂ ಜಿಲ್ಲೆ ಮತ್ತು ತಾಲೂಕುಗಳಿಂದ ಬಂದಿರತಕ್ಕಂಥ 30 ಜಿಲ್ಲೆಯಿಂದ ಬಂದಿದ್ದಾರೆ. ನಾನು ಆ ಜಿಲ್ಲೆ ಪಟ್ಟಿ ಹೇಳ್ತಾ ಹೋದ್ರೆ ಮುಗಿಸಕ್ಕಾಗಲ್ಲ. ಯಾಕ್ರಿ ನೀರ್ ಕಡೆಗೆ ಗಲಾಟೆ ಮಾಡೋದಾದ್ರೆ ಸರ್ಕಾರ ಕೆಲಸಿದೆ. ಸಂತೆ ಕೂಡ ಈಗೆಲ್ಲ ಮಾಡಿದ ಸರ್ಕಾರ ಎಲ್ಲರಿಗೂ ಗೊತ್ತಿಲ್ಲ. ನಮಗಿಂತ ಹೆಚ್ಚು ಅವರ ಸಿಬ್ಬಂದಿ ಇದೆ, ಆಂತರಿಕ ಜಾಲ ಇದೆ, ನಮ್ಮಲ್ಲಿ ಏನೇನಿದೆ ಅನ್ನೋದೆಲ್ಲ ಸರ್ಕಾರ ಸ್ಪರ್ಧಿ ಇದೆ. ನಾವು ಅವ್ರಿಗೆ ಹೇಗೆ ಅವರ ಕೈಗಳನ್ನ, ಅವರ ಬಾಯಿಗಳನ್ನ, ಅವರ ಕಾಲುಗಳನ್ನ, ಗಂಟೆಗಳನ್ನ ಕಟ್ಟಾಕಬೇಕು ಅಂತ ಯೋಚನೆ ಮಾಡ್ತಕ್ಕಂಥ ಬಹಳ ಗಂಭೀರವಾದ ಸಭೆ. ನೀವು ಸಂತಾಲಿ ವ್ಯಾಪಾರ ಮಾತಾಡ್ತಾ ಆಗೋದಿಲ್ಲ. ನಾವು ಬಂದಿರೋದು 600-700 ಕಿಲೋಮೀಟರ್ ಇಂದ ಇವತ್ತು ಬೆಳಗಾವಿಯ ರಾಯಬಾಗ್, ಮಹಾರಾಷ್ಟ್ರದ ಬಾರ್ಡ್ರಿಂದ ಬಂದಿದ್ದಾರೆ, ತೆಲಂಗಾಣ ಕೋಲಾರದ ಬಾರ್ಡ್ರಿಂದ ಬಂದಿದ್ದಾರೆ, ಕೇರಳ ನಂಜನಗೂಡು ಗುಂಡ್ಲುಪೇಟೆಯಿಂದ 4-5 ಬಸ್ ಜನ ಬಂದಿದ್ದಾರೆ, ಕಲ್ಯಾಣ ಕರ್ನಾಟಕದ ಪ್ರತಿನಿಧಿ ಇದ್ದಾರೆ, ಮಧ್ಯ ಕರ್ನಾಟಕದವರು ಇದ್ದಾರೆ, ಹಳೆ ಮೈಸೂರಿನವರು ಇದ್ದಾರೆ. ಎಲ್ಲರೂ ಬಂದಿರೋದು ಯಾಕೆ ಅಂದ್ರೆ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದಲ್ಲಿ ಕಾರ್ಯಕೊಟ್ಟ ಮೇರೆಗೆ ಬೈರಮಂಗಲ ಕಚ್ಚಿಗಾಡಿನಲ್ಲಿ ಬೈರಮಂಗಲ ಈ ಗ್ರಾಮ ಪಂಚಾಯಿತಿನಲ್ಲಿ ಏನ್ ನಡೀತಾ ಇದೆ. ನಮ್ಮ ತಾಯಿಯರು ಪ್ರತಿನಿತ್ಯ ವಿಡಿಯೋದಲ್ಲಿ ನೋಡಿ ತೋರಿಸ್ತಾರೆ, ನೋಡಿ ನಮ್ಮ ಬದುಕು ಹಿಂಗಿದೆ, ನಮ್ಮ ಬಾಳಿ ಇದೆ, ನಮ್ಮ ಭೂಮಿ ಹೋದ ನಮ್ಮ ಪರಿಸ್ಥಿತಿ ಏನಾಗಬಹುದು. ಅವರು ಪ್ರತಿನಿತ್ಯ ಟಿವಿನಲ್ಲಿ ಬರ್ತಾ ಇದ್ದಾರೆ. ಏನ್ ಹೇಳ್ತಾರೆ, ತಾಯಿ ಭೂಮಿ ನಮ್ಗಿದಲ್ಲಪ್ಪ, ನನ್ನ ಮಕ್ಕಳಿಗೆ ಭೂಮಿ ಬೇಕು, ನನಗೆ ಬದುಕಬೇಕು, ನನ್ನ ವಂಶಗಳು ಬಾಕಿ ಬದುಕಿದಂತ ಹಳ್ಳಿಗಳು ಬೇಕು, ನಮ್ಮ ಸಂಸ್ಕಾರ ಬೇಕು, ನನ್ನ ಕಲ್ಚರ್ ಸಂಸ್ಕೃತಿ. ಅಂದ್ರೆ ಭಾರತೀಯ ಸಂಸ್ಕೃತಿ ಏನು? ಇಂಡಿಯನ್ ಕಲ್ಚರ್ ಈಸ್ ಅಗ್ರಿಕಲ್ಚರ್. ಯಾವೆಂದು ಬಾಲಗಂಗಾಧರ ತಿಲಕರು ಹೇಳಿದ್ದು ಅಮೆರಿಕದ ಶೃಂಗಸಭೆಯಲ್ಲಿ. ಒರಿಜಿನಲ್ ಕಲ್ಚರ್ ಅಂತ ಕೇಳ್ತಾರೆ, ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಅವರ್ ಕಲ್ಚರ್ ಅಂತಾರೆ. ಈಗಿನ ರಾಜಕಾರಣಿಗಳು ಹೇಳ್ತಾರೆ ಇಂಡಿಯನ್ ಅಗ್ರಿಕಲ್ಚರ್ ಅಲ್ಲ ನಮ್ಮದು, ಇಂಡಿಯನ್ ಅಗ್ರಿ ಬಿಸಿನೆಸ್. ನೋಡಿ, ನಿಮ್ಮ ಆಸ್ತಿನ ನಿಮ್ ತಾಯಿ ಮಾತಾಡೋದು ನಾವು ಇವತ್ತು ನಾವೇ ಆರಿಸಿದ ಜನಪ್ರತಿನಿಧಿಗಳ ಅಸೆಂಬ್ಲಿಯಲ್ಲಿ ಕೂತಂತ ಮಂತ್ರಿಗಳು, ಅವರು ಆರಿಸಿದಂತ ಮುಖ್ಯಮಂತ್ರಿ, ಅವರು ನೇಮಿಸಿಕೊಂಡಿರ್ತಕ್ಕಂಥ ಚೀಫ್ ಸೆಕ್ರೆಟರಿಯನ್ನ ಮಾತಾಡಿಸೋ ಸಭೆ ಇದು. ಸರ್ಕಾರಕ್ಕಾಗಿ ಸಭೆ ಮಾತಾಡೋದಲ್ಲ ಇದು. ಅವ್ರು ಮಾತಾಡ್ಬೇಕಾದ್ರೆ ನಮ್ಮ ಭಾಷೆ ಹೇಗಿರ್ಬೇಕು, ನಮ್ಮ ನಡೆ ನುಡಿ ಹೇಗಿರ್ಬೇಕು, ಹಾಗೆ ನಾವು ನಡ್ಕೊಂಡ್ರೆ ಮಾತ್ರ ಸರ್ಕಾರ ನಿಮಗೆ ನಾಳೆ ಉತ್ತರ ಕೊಡುತ್ತೆ. ಇಲ್ಲದೆ ಹೋದ್ರೆ ಅಲ್ಲೊಂದು ಗುಂಪಿದೆ, ಅವ್ರಿಗೇನು ಹೇಳ್ತೀರಿ, ಇಲ್ಲೊಂದು ಗುಂಪಿದೆ, ಇವ್ರಿಗೇನು ಹೇಳ್ತೀರಿ. ಅವರೇ ಎರಡನ್ನೂ ಸಭೆಗಳನ್ನು ಮಾಡಿಸಿರೋದು, ಬೇರೆ ಯಾರಲ್ಲ. ಈ ಒಳಕು ಬಂದದ್ದು ಯಾವಾಗ ಅಂದ್ರೆ ಹಿಂದೆ
80 ವರ್ಷದ ಕೆಳಗಡೆ 75 ವರ್ಷದ ಕೆಳಗಡೆ ನಂಜುಂಡ ಸ್ವಾಮಿ ಅವರ ಸಭೆಯಲ್ಲಿ ಮಾತಾಡಿದ ಕೂಡಲೇ 2 ಸಭೆಯನ್ನು ಹುಟ್ಟಿ ಹಾಕಿದ್ರು ರೈತ ಸಂಘಟನೆಯನ್ನು. ಅವತ್ತಿನಿಂದ ಇವತ್ತಿನವರೆಗೆ ಜಿಲ್ಲೆಗೊಬ್ಬ ಮುಖ್ಯಮಂತ್ರಿ, ಜಿಲ್ಲೆಗೊಬ್ಬ ರಾಜ್ಯಾಧ್ಯಕ್ಷ, ಜಿಲ್ಲೆಗೊಬ್ಬ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ರೈತ ಸಂಘದಲ್ಲಿ. ಈ ವರ್ಗು ಇವತ್ತು ಕಂಚಿಗಾರಿನಲ್ಲಿ ಬಾಯಿಮಂಗಲ ಭೂಮಿಯನ್ನು ಕದಿಲಿಕ್ಕೆ ಸಂಘಟನೆಯ ಸಾಮರ್ಥ್ಯ ಹಾಳಾಗಿದ್ದರಿಂದ ರಾಜಕಾರಣಿಗಳು ಈ ಬೆಕ್ಕೆ ಆಟ ಆಡ್ತಾ ಇದ್ದಾರೆ. ಅದೇನು ಬಹಳ ವರ್ಷ ಹೇಳಬೇಕಾಗಿಲ್ಲ, ಬಹಳ ಬೇಗ ಅರ್ಥ ಆಗುತ್ತೆ. ನಾವು ಬಂದಿರೋದು ಇಲ್ಲಿ ಈ ವೇದಿಕೆಯನ್ನ ಯಾವ ರಾಜಕೀಯ ಪಕ್ಷದ ಬೆಂಬಲ ಇದೆ ಅಂತ ಬಂದಿಲ್ಲ. ನಮ್ಮ ತಾಯಂದಿರು ನನಗೆ ಭೂಮಿ ಬೇಕು ಅದಕ್ಕಾಗಿ ಬಂದಿರೋರು. ಅವ್ರನ್ನ ಮಾತಾಡ್ಸೋಣ. ಹೌದಪ್ಪ, ನೀವು ಯಾಕೆ ಮಾಡ್ತೀರಾ, ನಿಮ್ಗೆ ಏನ್ ಕಷ್ಟ ಇದೆ, ಅದಕ್ಕೆ ಬಗೆಹರಿಸೋದು ಅಂತ ಅವ್ರನ್ನ ಕೇಳೋಣ. ಆದ್ರೆ ದಾರಿಯಲ್ಲಿ ಬರ್ತಾ ಬರ್ತಾ ಅಡ್ಡ ಹಾಕೋದು, ಇಲ್ಲೂ ಮಾತಾಡಿ ನಾನು ಇದನ್ನ ಆಟ ಆಡಿಸ್ತಕ್ಕಂಥವ್ರು ರಾಜಕಾರಣಿಗಳೇ, ಬೇರೆ ಯಾರು ಬಂದಿಲ್ಲ. ಎಲ್ಲಿದ್ದಕ್ಕಿದ್ದಾರೆ ಗೊತ್ತಿಲ್ಲ. ಆಯ್ತು, ನಾವು ಇವತ್ತು ನೇರವಾಗಿ ಸರ್ಕಾರದ ಜೊತೆ ಮಾತಾಡೋಣ. ಅಭಿವೃದ್ಧಿ ಅಂತ ಇವತ್ತು ದಕ್ಷಿಣ ಬೆಂಗಳೂರು ಜಿಲ್ಲೆಗಳನ್ನ, ದಕ್ಷಿಣ ಬೆಂಗಳೂರು ಭಾಗವನ್ನು ಅಭಿವೃದ್ಧಿ ಮಾಡಬೇಕು. ಇದನ್ನ ಟೌನ್ಶಿಪ್ ಮಾಡಬೇಕು. 7,000 ಎಕರೆ ಭೂಮಿ ಬೇಕು. ಅಲ್ಲಿ ಇನ್ನೊಂದು ಕೋಲಾರ ಇನ್ನೊಂದು ಯಾವ್ದು ಜಂಗಮಕೋಟೆ. ಜಂಗಮಕೋಟೆಯಲ್ಲಿ 2,000 ಎಕರೆ. ದೊಡ್ಡಬಳ್ಳಾಪುರ, ಆನೆಕಲ್ಲು ಎಷ್ಟಾಯ್ತು. ಈ ಅಭಿವೃದ್ಧಿಯನ್ನ ಇವರು ಮಾಡೋದಕ್ಕೆ ಏನ್ ಕಾರಣ? ಆ ಭೂಮಿ ಯಾತಕ್ಕೆ ಆ ಭೂಮಿಯನ್ನು ತಗೊಳ್ಳೋರು ಯಾರು? ಇಲ್ಲಿವರೆಗೆ ಭೂಮಿಯನ್ನ KIDBಯಿಂದ ವಶ ಮಾಡಿಕೊಂಡು ಅಕ್ವಿಷನ್ ಮಾಡಿಕೊಂಡು ಅವ್ರಿಗೆ ಬೇಕಾದವ್ರಿಗೆ ಅಲರ್ಟ್ ಮಾಡ್ತಾ ಇದ್ರು. ಸರ್ಕಾರ ತಾನೇ ನೇಮಿಸಿದ ಒಂದು ಸಂಸ್ಥೆಯಿಂದ ತಾನೇ ನಿಗದಿ ಮಾಡಿದ ಒಂದು ಬೆಲೆಗೆ ರೈತರಿಗೆ ಕಾನೂನನ್ನು ತೋರಿಸಿ ಹೆದರಿಸಿ ಅಧಿಕಾರವನ್ನು ಬಿಟ್ಟು ಧಮಕಿ ಹಾಕಿ ನೋಡಿ, ನೀವು ಮಾಡ್ತೀವಿ ಅಂತ ಹೇಳ್ತಿರೋರು ಈ ಸಭೆಯನ್ನ ತೊಂದರೆ ಕೊಡ್ಲಿಕ್ಕೆ ಮೈಕ್ ಹಾಕಿದಿರಿ. ಇದೇನ್ ತೋರಿಸುತ್ತೆ ಅಂದ್ರೆ ನೀವು ಇಲ್ಲಿ ಬಂದಿರೋ ಶಕ್ತಿಯನ್ನ ದಮನ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ರೆ ತಪ್ಪಾಗುತ್ತೆ. ಸಭೆ ನಿಮ್ಮ ಪರವಾಗಿ ಅನುಕಂಪ ಇದೆ. ದಯವಿಟ್ಟು ಆ ಸಭೆಯನ್ನ, ಆ ಮೈಕನ್ನ ಸೌಂಡ್ ಅನ್ನ ಕಡಿಮೆ ಮಾಡಿದ್ರೆ ಒಳ್ಳೆಯದು. ಇದು ಶೋಭೆ ತರುವಂತದ್ದಲ್ಲ. ಇದು ಪೊಲೀಸರು ಏನ್ ಮಾಡ್ತಾ ಇದ್ದೀರಿ, ಒಂದು ಸಭೆಗೆ ಅನುಮತಿ ಕೊಟ್ಟ ಮೇಲೆ ಆ ಎದುರಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ರೆ ನೀವು ಅವ್ರ ಮೇಲೆ ಕ್ರಮ ತಗೊಂಡು ಅವರಿಗೆ ಶಾಂತಿಯನ್ನು ಕಾಪಾಡಬೇಕಾದ ಪೊಲೀಸ್ ಇಲಾಖೆ ಹೋಗಿ ಹೇಳ್ರಿ. ಪೊಲೀಸ್ ತಗೊಂಡು DYSP SP ಅವರು ಆಯ್ತು ಬಿಡಿ, ನೀವು ಆ ಕಡೆ ತಿರುಗಿ ನೋಡ್ಬೇಡಿ. ನಾನು ಹೇಳ್ತಿದ್ದೇನೆ ಅಂದ್ರೆ KIDBಯಿಂದ ಇಲ್ಲಿವರೆಗೆ ಸರ್ಕಾರ ಭೂ ಅಕ್ವಿಸಿಷನ್ ಮಾಡ್ಕೊತಾ ಇತ್ತು. ಯಾವ ಕಾನೂನಲ್ಲಿ? ಬ್ರಿಟಿಷ್ನವರು ಬರುವಾಗ ಭಾರತದಲ್ಲಿ ಒಂದು ಲ್ಯಾಂಡ್ ಅಕ್ವಿಸಿಷನ್ ಕಂಪನಿ ಸರ್ಕಾರ ಮಾಡಿತ್ತು 1892ರಲ್ಲಿ. ಆ ಕಾಯ್ದೆದ ಬದಲಾವಣೆ ಮಾಡಿಸಿದ್ದು 2013ರಲ್ಲಿ. ನಾವೇ ಡೆಲ್ಲಿಯಲ್ಲಿ ಚಳವಳಿ ಮಾಡಿ, ಬಹಳ ದಿನಗಳ ಕಾಲ ಚಳವಳಿ ಮಾಡಿ, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಲ್ಯಾಂಡ್ ಅಕ್ವಿಸಿಷನ್ ಭೂ ಸ್ವಾಧೀನ ಕಾಯ್ದೆಯನ್ನ ಬದಲಾವಣೆ ಮಾಡಿ ಜಾರಿ ತಂದವರು ನಾವೇ. ಆದರೆ ಆ ಕಾಲದಲ್ಲಿ ಒಂದು 2 ಭಾಗ ಇದೆ. ಒಂದು ಭಾಗವನ್ನು ಮಾತ್ರ ಹೇಳ್ತಾರೆ ಇವರು, ಭೂ ಸ್ವಾಧೀನ ಕ್ರಿಯೆ. ಅದು ನೆಕ್ಸ್ಟ್ ಆಪ್ಷನ್, ಭೂಮಿ ಕಳ್ಕೊಂಡವರಿಗೆ ಪುನರ್ವಸತಿಯನ್ನು ಜಾರಿ ಮಾಡಬೇಕು. ಲ್ಯಾಂಡ್ ಅಕ್ವಿಸಿಷನ್ ಅಂಡ್ ರಿಹಾಬಿಲಿಟೇಷನ್. ಇದನ್ನು ಯಾವ ಮಂತ್ರಿ ನಾನು ಹೇಳಿದ್ದಾನೆ ಅಂದ್ರೆ
ರಿಹಾಬಿಲಿಟೇಷನ್ ಅಂದ್ರೆ ಏನು? ಭೂಮಿ ಕಳ್ಕೊಂಡವರು ಮಕ್ಕಳು ಮರಿ ಕುಟುಂಬ ಬೀದಿ ಮೇಲೆ ಬರದ ಹಾಗೆ ಅವರಿಗೆ ಪುನರ್ಜೀವನವನ್ನು ನಿರ್ಮಾಣ ಮಾಡಿ ಅವರ ಬದುಕದ ಯಾವುದೇ ಅಂತಸ್ತು ಹಾಳಾಗದ ಹಾಗೆ ಅವರನ್ನು ಸಂರಕ್ಷಿಸತಕ್ಕಂಥ ಕಾಯ್ದೆಯಲ್ಲೇ ಸೇರಿಸಿದ್ವಿ. ನಾವೇ ಇದ್ವಲ್ಲ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಕೇವಲ ಲ್ಯಾಂಡ್ ಅಕ್ವಿಸಿಷನ್ ಅಲ್ಲ, ರಿಹಾಬಿಲಿಟೇಷನ್ ಕೂಡ ಭಾರತ ಸರ್ಕಾರದ ಕಾಯ್ದೆಯಲ್ಲಿದೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆಯ್ತು, ಅವ್ರು ರಿಹಾಬಿಲಿಟೇಷನ್ ನಾವು ಮಾಡ್ತೇವೆ ಅಂತಾರೆ. ಆಯ್ತು, ಈಗ ನಿನ್ನೆಯಿಂದ ಒಂದು ಹೊಸ ವಿಷಯವನ್ನು ಬಿಟ್ಟಿದ್ದಾರೆ. ಯಾರು ಪೇಪರ್ ಓದಿದ್ದೀವಿ. ನಿನ್ನೆಯಿಂದ ಲ್ಯಾಂಡ್ ಅಕ್ವಿಸಿಷನ್ ಅಲ್ಲ, ಲ್ಯಾಂಡ್ ಪೂಲಿಂಗ್ ಅಂತೀಗ. ಪೂಲಿಂಗ್ ಸೆಂಟರ್ ಅಂದ್ರೆ ನಾವು ವಾಟರ್ ಪೂಲಿಂಗ್, ಕೆಲವರ ನೀರು ನಿಲ್ಲಿಸ್ತೀವಿ, ಯಾವ ನೀರು ನಿಲ್ಲಿಸ್ತೀವಿ, ಆ ನೀರು ವಾಟರ್ ಪೂಲಿಂಗ್ ಸೆಂಟರ್ ಅಂದ್ರೆ ಬಂದ ನಿಂತ್ಕೊಳ್ಳುತ್ತೆ. ಈಗ ಕರ್ನಾಟಕ ಸರ್ಕಾರ ಲ್ಯಾಂಡ್ ಪೂಲಿಂಗ್ ಸೆಂಟರ್ ಅಂತ ಓಪನ್ ಮಾಡ್ತಾ ಇದ್ದಾರೆ ನೋಡಿ. ಈಗ ಲ್ಯಾಂಡ್ ಅಕ್ವಿಸಿಷನ್ ಭೂಮಿಯನ್ನು ಒಟ್ಟು ಸೇರಿಸಿ ಅದನ್ನ ದೊಡ್ಡ ದೊಡ್ಡ ಶಾಲೆಗಳಿಗೆ ಮಾರಾಟ ಮಾಡ್ತಕ್ಕಂಥ ದಲ್ಲಾಳಿ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಿದೆ ಅಂತಂದ್ರೆ ಇದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕಂತ ಹೇಳ್ತಿಲ್ಲ. ಹೇಳುವ ಕೃತ್ಯ ಮನೆ ಚಪ್ಪನೆ ಇಲ್ಲದೇ ಇರುವಂತ ರಾಜಕಾರಣಿಗಳನ್ನ ಸೃಷ್ಟಿ ಮಾಡಿರೋರು ಯಾರು? ನಾವೇ. ಅವ್ರ ಮಟ್ಟ ಹಾಕ್ಬೇಕಂದ್ರೆ ಯಾರು? ಇವಾಗ ಹೇಳಿದ್ರು ಈ ಧ್ವನಿ ಬಂದ್ರೆ ಮಾತ್ರ ಯಾರಿಗೆ ಗುಂಡು ನಡೆಯುತ್ತೆ. ರಿಪೇರಿ ಮಾಡ್ಬೇಕಂದ್ರೆ ಯಾರು? ಅವ್ನು ಕೂಗ್ಲೇ ಇಲ್ಲ, ಅವ್ನಿಗೆ ದಪ್ಪ ಇದ್ದಾನೆ. ಸ್ವಾಮಿ ವಿವೇಕಾನಂದ ನಿಂತಾನೆ, ಅವ್ರ ಅಪ್ಪನೇ ಕೂಗ್ಲಿಲ್ಲ ಅವ. ಅದ್ರ ಅತ್ತೇನು ಅಂದ್ರೆ ಕೂಗೋದು ಗೀಗೋದೆಲ್ಲ ಎಲ್ಲ ಈ ದಪ್ಪ ಚಂದ್ರದವ್ರಿಗೆ ಅರ್ಥ ಆಗಲ್ಲ. ದೊಣ್ಣೆ ತಗೋಬೇಕು ಅಂತಲೇನ ಅವ್ನು ನೋಡಿದ್ರೆ ಹಂಗೆ ಕಾಣ್ತಾನೆ, ದೊಣ್ಣೆ ಬಿಟ್ಟಿದಾನವ. ಆಯ್ತು, ಈಗ ಈ ಪೋಲಿಂಗ್ ಸೆಂಟರ್ಗಳ ಮೂಲಕ ಭೂಮಿಯನ್ನ ಬಡವರು ಆರ್ಥಿಕವಾಗಿ ಕಷ್ಟ ಇದ್ರೆ ಸಾಲ ಮಾಡ್ಕೊಳ್ಳಕ್ಕೆ, ಆಸ್ಪತ್ರೆ ಖರ್ಚಿಗೆ, ತಂದೆ ತಾಯಿ ಸೇವೆಗೆ ಮತ್ತೆ ತಗೊಂಡು ಕಡಿಮೆ ಬೆಲೆಯಲ್ಲಿ ಒಂದ್ ಕಡೆ ಇಟ್ಟು ದೊಡ್ಡ ಕಂಪನಿಗಳಿಗೆ ಮಾರಾಟ ಮಾಡಿ ದುಡ್ಡು ಮಾಡ್ತಕ್ಕಂಥ ಲ್ಯಾಂಡ್ ಪೂಲಿಂಗ್ ವ್ಯವಸ್ಥೆ. ಅಂದ್ರೆ ಇಂಡಿಯನ್ ಅಗ್ರಿಕಲ್ಚರ್ ಅಂತ ಏನಿತ್ತು, ಇಂಡಿಯನ್ ಅಗ್ರಿ ಬಿಸಿನೆಸ್ ಅಂತ ಹೆಂಗೆ ನಿಧಾನವಾಗಿ ಚೇಂಜ್ ಮಾಡಿದ್ರು ನೋಡಿ. ಇನ್ನು ಮುಂದೆ ಭೂಮಿ ನೀವು ಬಿತ್ತಿ ಬೆಳೆದು ನಷ್ಟ ಮಾಡ್ಕೋಬೇಡಿ, ಮಾಡ್ಬಿಡಿ, ಆ ದುಡ್ಡು ತಾಂಡ ಮಾಡಿ. ಈಗ ಈ ರೀತಿ ಭೂಮಿ ಮಾರಿ ನಾವು ಮಕ್ಕಳನ್ನು ಓದಿಸಿ, ನಿನ್ನೆ ನೋಡಿದ್ರ ಪೇಪರ್ನಲ್ಲಿ ದೊಡ್ಡ ಸಾಫ್ಟ್ವೇರ್ ಕಂಪನಿ ಪಾಪರಾಗಿ ಬಾಗ್ಲಾಗ್ತಾ ಇದೆ. ನಿಮ್ಮ ಇಂಜಿನಿಯರ್ ಮಕ್ಕಳಿಗೆ ಕೆಲಸ ಇದ್ದರೆ 4,000 ಜನ ಎಂಪ್ಲಾಯೀಸ್ ಮನೆಗೆ ಕಳಿಸಿ ಆಯ್ತೇನೆ. ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಜನರಿಗಾಗಿ ಜನರೇ ಆರಿಸಿ ಬಂದಂತ ಸರ್ಕಾರ, ಅವರಿಂದ ಆರಿಸಿದಂತ ಮುಖ್ಯಮಂತ್ರಿ, ನಾವು ಕೊಡುವ ತೆರಿಗೆಯಿಂದ ಸಂಬಳ ತಗೊಳ್ಳ IAS ಅಧಿಕಾರಿಗಳು ಆಡಳಿತ ನಡೆಸ ಕ್ರಮನೇ ಇದು. ಕೇಳಕ್ ಹೋದ್ರೆ ಎರಡು ಗುಂಪು, ಅಲ್ಲೊಂದು ಗುಂಪು ಇಲ್ಲೊಂದು ಗುಂಪು. ನೋಡಿ, ನೀವು ಕೊಡಲ್ಲ, ಅವ್ರೇನು ಕೊಟ್ಟು ಇದ್ರಲ್ಲ, ಅವ್ನೇನ್ ಮಾಡ್ತಾರೆ ಸ್ವಾಮಿ, ಅವ್ರು ಮುತ್ತ ಕೊಡು ಇವರೇ. ಅದಕ್ಕಿಂತ ಯಾರು ಬ್ರಹ್ಮ ಬರಲ್ಲ, ಅದೇ ಬ್ರಹ್ಮನೇ. ಇಲ್ಲೇ ಹಾಕಿದ್ರೆ ಅದೇ ಬ್ರಹ್ಮನೇ. ಅವ್ರು ಇಬ್ಬರು ಆಟ ನೋಡಿ ಚಳುವಳಿಗಳನ್ನ ನಾಶ ಮಾಡ್ತಕ್ಕಂಥ, ಭಯ ಹುಟ್ಟಿರ್ತಕ್ಕಂಥ ವಾತಾವರಣ. ಇದನ್ನ ನಾವು 80-50 ವರ್ಷ ರೈತ ಚಳುವಳಿಯಿಂದ ಇಂಥವ್ರನ್ನೆಲ್ಲ ನೋಡ್ಬಿಟ್ಟಿದೀವಿ, ಎಲ್ಲ ನೋಡಾಗಿದೆ. ನಮ್ಗೇನು ಗೊತ್ತಲ್ಲ. ಚಳುವಳಿ ಮಾಡಿದ್ರೆ ಜೈಲಿಗೆ ಹಾಕ್ತಾರೆ ಅಂದ್ರು. ನೆನ್ನೆ ನಮ್ಮ ಮೀಟಿಂಗ್ ನಲ್ಲಿ ಅರೆಸ್ಟ್ ಮಾಡಿದ್ರೆ ಏನ್ ಮಾಡ್ತಾರೆ? ಜೈಲಿಗೆ ಹಾಕ್ತಾರೆ. ಜೈಲು ಏನಿದ್ದಾವೆ? ನಮ್ಮ ಊರಲ್ಲೇ ಇದ್ದಾವಲ್ರಿ. ಅದನ್ನ ಕೆಲಸಕ್ಕೆ ನಮ್ಮ ಊನೇ ಮುದ್ದೆ ಮಾಡಿ ಹಾಕೊಡಲ್ಲಿ. ಜೈಲಿಗೆ ಹೋಗಿ ಎಲ್ಲರೂ ಒಂದ್ ದಿವಸ ಜೈಲಿಗೆ ಹೋಗ್ಬಿಡಲ್ಲ, ಒಳ್ಳೆ ಊಟ ಹಾಕ್ತಾರೆ,
ಬಾತ್ ತಿನ್ನೋರಿಗೆ ಬಾಡು ಉಂಟು, ಪುಲ್ಸರ್ ತಿನ್ನೋರಿಗೆ ಪುಲ್ಸರ್ ಊಟನೂ ಉಂಟು. ಅಲ್ಲ ತಮಾಷಲ್ಲ, ರೈತರು ಜೈಲಿಗೆ ಹೋದ್ರೆ ತುಂಬಾ ಗೌರವ ಕೊಡ್ತಾರೆ. ಭೂಮಿಗಾಗಿ ನಾವು ಜೈಲು ತುಂಬುತ್ತೇವೆ ಅಂತ ತುಂಬೋದಾ? ಅದಕ್ಕಾಗಿ ಮಾತ್ರ ಸರ್ಕಾರಕ್ಕೆ ಮರ್ಯಾದೆ ಹೋಗುತ್ತೆ ನೋಡಿ. ಒಂದು ದಿವಸ ಬಿಡದಿ ಭೂಮಿಯನ್ನ ಬಿಡದೆ ಹೋದ್ರೆ ಇಡೀ ರಾಜ್ಯ ಬಿಡದಿ ಹೋರಾಟಕ್ಕೆ ಬೆಂಬಲಿಸಿ ನಾವು ಜೈಲಿಗೆ ಹೋಗಿ ತಯಾರ. ಆಯ್ತದ್ಯಾ? ಆಯ್ತು. ಇದನ್ನ ಯಾಕೆ ಹೇಳಿದೆ ನಿಮ್ಗೆ ಅಂದ್ರೆ, ಇಷ್ಟೆಲ್ಲ ಹೇಳಿದ್ದೆ ಯಾಕೆ ಅಂದ್ರೆ, ಹಾಗಾದ್ರೆ ನಾವು ಮುಂದೆ ಮಾಡಬೇಕಾದ್ದೇನೋ ಜವಾಬ್ದಾರಿ ರೈತ ಚಳವಳಿ ಮೇಲಿದೆ. ಮಾತಾಡಂಗೆ ಹೋದ್ರೆ ಇವ್ರ ಬಗ್ಗಲ್ಲ. ಇಲ್ಲಿ ಒಂದು ಅಮ್ಮ ನೀನೇ ಆಗ್ಬೇಕು ಇವತ್ತು ಮುಖ್ಯಮಂತ್ರಿ ಬಹಿರಂಗದ ಎಲ್ಲ ರೈತ ಸ್ನೇಹಿತರಿಗೆ ಹೇಳ್ತೀನಿ, ವ್ಯವಸ್ಥಾಪಕರಿಗೆ ಹೇಳ್ತೀನಿ. ಇವತ್ತು ಈ ಮಹಾಸಭೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಬಂದಿರ್ತಕ್ಕಂಥ ಎಲ್ಲ ರೈತ ಸಂಘದ ಪದಾಧಿಕಾರಿಗಳು ಸೇರಿ ಒಂದು ನಿರ್ಣಯವನ್ನು ಮಾಡ್ತೇವೆ. ರಾಜ್ಯದಲ್ಲಿ ಯಾವುದೇ ಜಿಲ್ಲೆಗಳಲ್ಲಿ ಇನ್ನು ಮುಂದೆ ರೈತನ ಅನುಮತಿಯಿಂದಲೇ ಭೂ ಸ್ವಾಧೀನವನ್ನು ಕೈ ಬಿಡಲೇಬೇಕು. ರೈತನಿಗೆ ಮಾರಬೇಕು ಅಂದ್ರೆ ಮಾರ್ಬೋದು, ಬೇಡ ನಾನು ಅದರಲ್ಲೇ ಜೀವನ ಮಾಡ್ತೀನಿ ಅಂತ ಇರ್ಬೋದು. ಮೊನ್ನೆ ಕರೋನಾ ಅಂತ ಒಂದು ಕಾಯಿಲೆ ಬಂತು. ಕರೋನಾ ಬಂದಾಗ ಇಡೀ ಬೆಂಗಳೂರು ಸ್ತಬ್ಧ ಆಯ್ತು, ಡೆಲ್ಲಿ ಸ್ತಬ್ಧ ಆಯ್ತು, ಬಾಂಬೆ ಸ್ತಬ್ಧ ಆಯ್ತು, ಇತ್ತು ಹೋಯ್ತು. ಎಲ್ಲೋದ್ರೆ ಎಲ್ಲ ಹುಡುಗರು ಎಲ್ಲ ಬಂದ ಸೀದಾ ಹಳ್ಳಿಗೆ ಬಂದು ಅಪ್ಪನ ದನ ಇಟ್ಕೊಂಡು ಕೆರೆ ಇಟ್ಕೊಂಡು ಹೊಸಕ್ ಹೋದ್ರು. ಗದ್ದೆ ಹೊಲ ಇಟ್ಟು ಕೆಲಸ ಮಾಡಿದ್ರು, ಮತ್ತೆ ಅನ್ನ ಸಿಕ್ತು, ಎಂಪ್ಲಾಯ್ಮೆಂಟ್ ಸಿಕ್ತು. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಅವ್ರ ಹಿಂದ್ಗಡೆ ಇದೆ ಯಜಮಾನ್ರೆ, ಇಂಡಿಯನ್ ಅಗ್ರಿಕಲ್ಚರ್ ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ as well as the food guarantee of Indian people. ಏನ್ರಿ ಇದು? ಇವ್ರು ನೌಕರಿ ಕೊಡ್ತಾರಂತೆ. 5 ಎಕರೆ ಜಮೀನಿದ್ದ ಅಂದ್ರೆ ನಾನೇ 10 ಜನ ಕೆಲಸ ಕೊಡ್ತೀನೋ ಯಪ್ಪ, ಬರೀ ಎಷ್ಟು ಕೆಲಸ ಬೇಕು? ಒಂದೊಂದು ಕೆಲಸ ಮಾಡಕ್ ತಯಾರಿಲ್ಲ ಅವರು. ಮೋಸ ಮಾಡಿ ಬದುಕಂತೆ ವ್ಯಾಪಾರ ಅಂತಾರೆ. ಮೋಸ ಮಾಡಿ ಬದುಕೋನು ವ್ಯಾಪಾರಿ ಅಂತೆ, ಶ್ರಮ ಪಟ್ಟು ಗೌರವ ತಂದವನು ಗುಲಾಮ್ ಅಂತೆ. ಈ ದೇಶದ ಸಂಸ್ಕೃತಿಗೆ ಬೆಲೆ ಇದ್ದಲ್ಲಿ ಇವತ್ತು ಹಾಲು ಕರೆದ್ರೆ ಹಾಲಿನ ಉದ್ಯಮ ನಡೀತಿರೋದು ಮಹಿಳೆಯರಿಂದ. ಸಕ್ಕರೆ ಕಬ್ಬು ಫ್ಯಾಕ್ಟ್ರಿ, ಕಬ್ಬು ಬೆಳೆದ ಫ್ಯಾಕ್ಟ್ರಿ, ಕಬ್ಬು ಫ್ಯಾಕ್ಟ್ರಿಯಿಂದ, ಹತ್ತಿ ಬೆಳೆದ ಜಿನ್ನಿಂಗ್ ಮಿಲ್ಲು, ತೊಗರಿ ಬೆಳೆದ ತೊಗರಿಕಾಳು ಫ್ಯಾಕ್ಟ್ರಿ, ಆಯಿಲ್ ಫ್ಯಾಕ್ಟ್ರಿ. ಇಂಡಿಯಾದಲ್ಲಿರ್ತಕ್ಕಂಥ 70% ಕೈಗಾರಿಕೆಗಳು ಆಗ್ರೋ ಬೇಸ್ಡ್ ಇಂಡಸ್ಟ್ರಿಗಳೇ ಹೊರತು ಬೇರೆ ಕೈಗಾರಿಕೆಗಳಿಲ್ಲ. ಯಾಕೆಂದ್ರೆ ಭಾರತ ಖಂಡ ವ್ಯವಸಾಯ ಪ್ರಧಾನವಾದಂತ ದೇಶ. ಇಲ್ಲಿ ಕೃಷಿ ಸಂಬಂಧಿತವಾದ ಉದ್ಯಮಗಳೇ ಶ್ರೇಷ್ಠ ಅಂತ ಹೇಳಿ GDP ಕೂಡ ಅದರ ಮೇಲೆ ಇದೆ. ಇಷ್ಟಿದ್ದು ಕೂಡ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಮಾಜಿ ಮುಖ್ಯಮಂತ್ರಿಗಳು ನೀವೇ ಮಾಡಿದ್ರು, ನೀವು ಮಾಡಿದ್ದ ನಾವು ಮುಂದುವರ್ಸಿದೀವಿ. ಇಬ್ರು ಸೇರ್ಕೊಂಡು ತಂದ್ಬಿಡುವ ಪಾತಾಗೆ, ಇಬ್ರು ಸೇರ್ಕೊಂಡು ರಾಜಿ ಆಗಿ ಕೈ ಬಿಟ್ಬಿಡಿ. ಆಗಲ್ಲ, ಆಗುತ್ತೆ. ಅದೇನು ರೆಡ್ ಝೋನ್ ಅಂತ ಅಂದ್ರೆ ಕೆಂಪು ಗೆರೆ ಎಳೆಯೋದಕ್ಕೆ ರೆಡ್ ಝೋನ್ ಅಂತ. ಕೆಂಪು ರೆಡ್ ಅಂದ್ರೆ ಕೆಂಪು, ಒಂದು ಗೆರೆ ಎಳ್ದು ಇರ್ತಾರೆ. ಅದೇನು ದುಡ್ಡು ಖರ್ಚಾಗಿರಲ್ಲ. ಇದ್ವಂದ್ರೆ ಒಂದು ಗೆರೆ ಎಳ್ದಿರ್ತಾರೆ. ಹೊಡ್ಸಕ್ಕೆ ಎಷ್ಟೊತ್ತು ಬೇಕ್ರಿ? ಹೊಡ್ಸೋಕ್ಕಾಗಲ್ಲವ. ನಿಮ್ಮ ಮನೆ ಮಗುಗೆ ಹೇಳಿ ಅದನ್ನ ರೆಡ್ ತೆಗೆದ್ಬಿಡೋದು, ತೆಗೀತದೆ ಮಗು. ಇವರಿಗೆ ಆ ರೆಡ್ ಝೋನ್ ಅಂತ ಕುಮಾರಸ್ವಾಮಿ ಇದ್ದಾಗ ಮಾಡಿಬಿಟ್ರಂತೆ. ಅದನ್ನ ನೀವೇ ಮಾಡ್ಲಿಲ್ಲ, ನಾನೇನ್ ಮಾಡ್ಲಿ, ಇಬ್ರು ಸೇರ್ಕೊಂಡೆ ಮಾಡ್ರ ಮಾರ ಯಾವನ್ ಬೇಡ ಅಂತಾನೆ. ನಾವೇನ್ ಬೆಳಂಗಿದೀವ? ಸೇರ್ಕೊಳ್ಳಿ, ಮಾಡಿ, ಒಳ್ಳೇದು ಮಾಡಿ. ಅದು ಬಿಟ್ಟು ಚಾಡಿ ಹೇಳ್ಕೊಂಡು ಅವ್ರ ಮೇಲೆ ಇವ್ರು ಕಟ್ಟಿ ಇವ್ರನ್ನ ಅವ್ರಿಗೆ ಬಯಸೋದು, ಅವ್ರನ್ನ ಇವ್ರನ್ನ ಬಯಸೋದು ಕೆಲಸ ಮಾಡಿದ್ರೆ ನಿಮ್ಮಿಬ್ಬರಿಗೂ ಅಪಾಯ ಇದೆ ಗ್ಯಾರಂಟಿ. ಮುಂದಿನ ಚುನಾವಣೆಗಳಲ್ಲಿ 0 ಸುತ್ತಿರ್ತಾರೆ ಜನ. 0 ಅಲ್ರಿ, ರೈತರ ಮನೆ ಜಪ್ತಿ ಮಾಡ್ತಿದ್ರು, ಹರಾಜು ಮಾಡ್ತಿದ್ರು. ರೈತರ ಮನೆಯನ್ನು ಜಪ್ತಿ ಮಾಡ್ತಕ್ಕಂಥ ಸರ್ಕಾರಗಳಿಗೆ
ನಿರಾಯುಧ ರೈತರ ಮೇಲೆ ಗುಂಡಿಟ್ಟಂತ ರಾಜಕೀಯ ಪಕ್ಷಕ್ಕೆ ಮತ ಇಲ್ಲ ಅಂದ ಕೂಡಲೇ 36 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಿದ್ದಂತ ಕಾಂಗ್ರೆಸ್ ನಿರ್ನಾಮ ಆಗೋಯ್ತು. ಕರ್ನಾಟಕದಲ್ಲಿ ನಿರ್ನಾಮ ಆಗೋಯ್ತು ನೋಡಿ. 83ರಲ್ಲಿ ಆ 83ರಲ್ಲಿ ಕುತ್ಕೊಂಡವರು ಈಗ ಬಂದಿರೋರು ಇವರೆಲ್ಲ ಅಲ್ರಿ. ನಮ್ಮಿಂದ ಹುಟ್ಟಿದವರು ನಮ್ಗೆ ಮಳೆ ಹೊಡಿತೀರಲ್ಲ ನೀವು, ನಿಮ್ಮನ್ ಬಿಡ್ತೀವ ನಾವೀಗ ಅಂತವ್ರನ್ನೇ ಕಿತ್ತು ಹಾಕಿದೀವಿ ಮೇಲೆ ನಿಮ್ಮನ್ ಕಿತ್ತು ಹಾಕಕ್ಕೆ ಬಹಳ ತಡ ಆಗಲ್ಲ. ಈಗಲೂ ಯೋಚನೆ ಮಾಡಿ ಗೌರವದಿಂದ ಹಾಲಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಇಬ್ಬರು ಸೇರಿ ಗೌರವದಿಂದ ಅಸೆಂಬ್ಲಿ ಕೂತ್ಕೊಂಡು ನಾವು ಬೈಲ್ಮಂಗಲ ಕನಕನಹಳ್ಳಿ ಪ್ರದೇಶದ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ವಾಪಸ್ ತೆಗೆದು ರೆಡ್ ಝೋನ್ನಿಂದ ಮುಕ್ತಿಗೊಳಿಸಿದ್ದೇವೆ. ಕಾಣಬಹುದಲ್ಲ ರೆಡ್ ಏನು ರೆಡ್ ಹಾಕಿಲ್ಲ ಕಾಣಲ್ಲ. ನಮಗೆ ಕೇಳಿದ್ದೀಯಲ್ಲಿ ನಾನು ಹೇಳೋದೇನು ಅಂದ್ರೆ ಇವತ್ತು ಮುಖ್ಯಮಂತ್ರಿಗಳು ಬೇರೆಯವ್ರನ್ನು ತೋರಿಸಿ ತಾವು ಸಮರ್ಥಿಸ್ಕೊಳ್ಳೋದು ಬೇಡ. ಮಾಜಿ ಮುಖ್ಯಮಂತ್ರಿಗಳು ಬೇರೆ ಬೇರೆ ವಿಷಯಗಳನ್ನು ಬೇಡ. ರಾಜಕಾರಣ ಚುನಾವಣೆಗಿರ್ಲಿ, ಅಭಿವೃದ್ಧಿ ಜನರಿಗಿರ್ಲಿ. ನಾನು ಹೇಳಿದೆ ಹೌದಪ್ಪ, ಬಿಡ್ದಿ ಭಾಗದಲ್ಲಿ ಯಾಕೆ ಮಾಡ್ತೀರಾ? ದಾವಣಗೆರೆ ಬನ್ನಿ, ಹುಬ್ಬಳ್ಳಿ ಬನ್ನಿ. ಹಲೋ, ಇಲ್ಲಿ ಪೊಲೀಸ್ ಸಿಬ್ಬಂದಿಯವರು ಮುಖ್ಯಸ್ಥರಾಗಿದ್ದೀರಿ, ದಯವಿಟ್ಟು ಬಂದಿರೋ ನಿಮಿಷ ಸ್ಟೇಜ್ ಹತ್ರ ರಿಕ್ವೆಸ್ಟ್. ಶಾಂತಿ ಸುವ್ಯವಸ್ಥೆ ಕಾಪಾಡಕ್ ಬಂದಿದ್ದೀರಿ. ನಾವು ಶಾಂತಿ ಪ್ರಿಯರೇ. ಆ ಕಡೆ ಒಂದ್ ಸ್ವಲ್ಪ ಕಡಿಮೆ ಮಾಡಿಸ್ತೀರಾ? ದಯವಿಟ್ಟು ರಿಕ್ವೆಸ್ಟ್. ನಮ್ಮ ಸೈನ್ಯ ಈಗ ಶಾಂತಿ ಕಲಿಯೋದಕ್ಕೆ ಅಂತೇಳಿ ಆ ಕಡೆ ಶಬ್ದ ಮಾಡ್ತಾವ್ರೆ. ದಯವಿಟ್ಟು ರಿಕ್ವೆಸ್ಟ್. ನಾನು ಅವ್ರಿಗೂ ಆ ಕಾರ್ಯಕರ್ತರಿಗೂ ವಿನಂತಿ ಮಾಡ್ತೇನೆ, ದಯಮಾಡಿ ವೇದಿಕೆ ನಡೆಯಕ್ ಬಿಡಿ. ನಿಮ್ಮ ಬಗ್ಗೆ ಕೂಡ ಮಾತಾಡೋಣ. ನಿಮ್ಗಾಗಿರೋ ತೊಂದರೆಗಳು, ಕೊರತೆ ನೀರಲ್ಲಿ ಕಾಲುಗಾಯ ಆಗಿದೆ ಅಂತ ತೋರಿಸಿದ್ದೀರಾ, ನೋಡಿದೀವಿ. ಬೆಳೆ ಬರಲ್ಲ, ನೀರು ಹಾಳಾಗಿದೆ ಅಂತ ತೋರಿಸಿದ್ವಿ, ಅದಕ್ಕೂ ಪರಿಹಾರ ಹುಡ್ಕೋಣ. ಓಕೆ, ಹಾಗಾಗಿ ನನ್ನ ಮೈಕನ್ನ ನೀವು ಶಬ್ದ ಮಾಡಿ ನನ್ನ ಧ್ವನಿಯನ್ನ ಕುಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ತಾಳ್ಮೆಯಿಂದ, ವ್ಯವಧಾನದಿಂದ ಸಮಸ್ಯೆ ಪರಿಹಾರಕ್ಕೆ ಆಗಲ್ಲ. ನೀವು ಭೂಮಿ ಮಾರಿದ್ರೆ ಮಾರಿ ಅಂತಲೇ ಹೇಳ್ತಾ ಇದ್ದೀನಲ್ಲ, ಮಾರೋರಿಗೆ ಮುಕ್ತ ಅವಕಾಶ ಇರಲಿ. ಅವ್ನು ಬೇಕು ಅಂದ್ರೆ ಮಾರ್ಕೊತಾನೆ. ಇವ್ರು ಸರ್ಕಾರ ಯಾಕಂದ್ರೆ ತಗೋಬೇಕ್ರಿ? ಸರ್ಕಾರ ವ್ಯಾಪಾರ ಮಾಡಕ್ಕೆ ಇರೋದು, ಭೂಮಿ ಕೊಳ್ಳೋದು ಮಾರದ ದಲ್ಲಾಳಿಗಳ. ರಾಜಕೀಯ ಪಕ್ಷದವ್ರಿಗೆ ಇಷ್ಟನೇ ಕೆಲಸ ಇರೋದು. ರಾಜಕೀಯ ಪಕ್ಷದ ಮುಖಂಡರುಗಳಿಗೆ, ಹಳ್ಳಿಯ ಹುಡುಗರಿಗೆ ಕೆಲಸ ಕೊಡೋಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ನಿರುದ್ಯೋಗಿ ಜಾಸ್ತಿ ಆಗಿದೆ. ಭೂಮಿಲೇ ವ್ಯಾಪಾರ ಮಾಡಪ್ಪ ಅಂತ ಆ ಕಾರ್ಯಕರ್ತನೇ ಎನ್ಕರೇಜ್ ಮಾಡ್ಬಿಡೋದು. ನಮ್ಮ ಪಕ್ಷ ನೀನು ಭೂಮಿ ವ್ಯಾಪಾರ ಮಾಡೋ, ಅವನು ಹಳ್ಳಿ ಹುಡುಗ ಏನ್ ಮಾಡ್ತಾನೆ ಪಾಪ, ಹೊಟ್ಟೆ ಪಾಡು ದಲ್ಲಾಳಿ ಮಾಡ್ತಾನೆ. ಅದನ್ನೇ ಒಂದು ಉದ್ಯಮ, ಅದನ್ನೇ ಒಂದು ಪಕ್ಷ. ಇವೆಲ್ಲ ಆಗೋದಿಲ್ಲ ಬಹಳ ದಿವಸ. ಇದನ್ನ ನಾವು ನಾವು ಹೆಂಗೆ ನಿಯಂತ್ರಿಸ್ಬೇಕು, ಹೆಂಗೆ ಪಾಠ ಕಲಿಸ್ಬೇಕು ಅನ್ನೋದು ಗೊತ್ತಿದೆ. ಅದರಿಂದ ನಾನು ಎಲ್ಲಿಂದ ಅಂದ್ರೆ, ಕೃಷಿ ಸಂಬಂಧಿತವಾದಂತ ಈ ರಾಜ್ಯ ಸರ್ಕಾರ ಲ್ಯಾಂಡ್ ಪೂಲಿಂಗ್ ಅಂತ ಏನ್ ಮಾಡ್ತಿದ್ದಾರೆ, ಭೂಮಿ ಸ್ವಾಧೀನಕ್ಕಿಂತ ದೊಡ್ಡ ಅಪಾಯಕಾರಿ. ನನಗೆ ಗೊತ್ತಿದ್ದು ಲ್ಯಾಂಡ್ ಪೂಲಿಂಗ್ ವ್ಯವಸ್ಥೆ ನನಗೆ ಗೊತ್ತಿದೆ. ಅದನ್ನೊಂದು ದಿವಸ ಮಾತಾಡ್ತೀನಿ. ಇನ್ನು ಬಹಳ ಮುಖ್ಯವಾದ ವಿಷಯ ನಾನು ಮುಂದೆ ಹೇಳ್ಬೇಕಾದ್ದು, ನಮ್ಮ ತಾಯಂದಿರು ನೀವೇನ್ ಭೂಮಿ ಕೊಡೋದಿಲ್ಲ, ನಮಗೆ ಬೇಕು ಅಂತಿರೋ ಆ ತತ್ವ, ಆ ಸಿದ್ಧಾಂತ, ಆ ದೂರದೃಷ್ಟಿ, ಆ ಸಂಸ್ಕೃತಿ ಬಹಳ ಜಟಿಲವಾಗಿ ಭೂಮಿಯನ್ನ ರಕ್ಷಣೆ ಮಾಡಲೇಬೇಕು. ಇಡೀ ಇಂಡಿಯಾ ದೇಶದಲ್ಲಿ ನಿಮ್ಮದು ಮಾತ್ರ ಅಲ್ಲ, ಅದಕ್ಕೆ ಸಾಮೂಹಿಕ ನಾಯಕತ್ವದ ರೈತ ಸಂಘಟನೆ ಸದಾ ನಿಮ್ಮ ಪರವಾಗಿದ್ದೀವಿ. ಎಲ್ಲಿದ್ದು ನಾವು ಬರ್ತೇವೆ, ಅದನ್ನು ಸಂರಕ್ಷಣೆ ಮಾಡಿದ. ಇನ್ನು ಬಂದ್ರೆ ಕಾನೂನು ಅಂತೀವಿ, ಕಾನೂನು ಇರ್ತದೆ. ಮೊನ್ನೆ ನಮ್ಮ ಯಶವಂತ ಹೇಳ್ತಾ ಇದ್ರು, ಅನಾಹುತ ಲೋಕ್ ಅದಾಲತ್ ಅಂತ
ಪಬ್ಲಿಕ್ ಹಿಯರಿಂಗ್ ಮಾಡಿರ್ತೀವಿ, ಮಾಡು ಪಬ್ಲಿಕ್ ಹಿಯರಿಂಗ್ ಮಾಡಿ. ಗೋಪಾಲ್ ಗೌಡ್ರು ಬರ್ತಾರೆ, ಹೇಳ್ತಾರೆ ಕಾನೂನಲ್ಲಿ ಏನೇನು ಅವಕಾಶ ಇದೆ. ಪ್ರೊಫೆಸರ್ ರವಿವರ್ಮನ್ ಕುಮಾರ್ ಬರ್ತಾರೆ. ನಮ್ಮ ಪ್ರೊಫೆಸರ್ ಒಬ್ರು ಇದ್ದಾರೆ, ಯಾರು? ನಮ್ಮ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರು ನಾವು ಚಳುವಳಿ ಮಾಡ್ಬೇಕಾದ್ರೆ ಹೇಳ್ತಿದ್ರು, ಓಟು ಕರೆಕ್ಟಪ್ಪ, ಹೌದೌದು. ನಾವು ನಮ್ಮ ಪ್ರೊಫೆಸರ್ ಹೇಳೋರು ಯಾವಾಗಲೂ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಲಾಯರ್ ವಾದ ಮಾಡೋ ತೀರ್ಪಿಗೆ ಅನುಗುಣವಾಗಿ ತೀರ್ಮಾನ ಕೊಡ್ತಾರೆ. ಅದು ಬಿಟ್ಟು ಜನಶಕ್ತಿಯನ್ನ ತೋರಿಸಿದ್ರೆ ನ್ಯಾಯಾಲಯ ಕೂಡ ತಿದ್ದುಕೊಂಡು ತಮ್ಮ ತೀರ್ಮಾನವನ್ನು ಬದಲಾಯಿಸಿಕೊಳ್ಳೋ ಸಾಮರ್ಥ್ಯ ಇದೆ ಈ ಪೀಪಲ್ಸ್ ಮೂವ್ಮೆಂಟ್ಗೆ. ಆದ್ರಿಂದ ಜನಾಂದೋಲನಗಳು ಸಾಮಾಜಿಕ ಜನರು ತಾವು ತಯಾರಾಗಬೇಕು ಅಂತಕ್ಕಂಥ ಮಾತನ್ನ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಮ್ಮನ್ನ ಚಳುವಳಿಗಾರನ ತಯಾರು ಮಾಡ್ಬೇಕಾದ್ರೆ ಈ ರೀತಿ ನ್ಯಾಯಾಲಯಕ್ಕೂ ಕೂಡ ನಮ್ಮ ಚಳುವಳಿಗಳು ಬುದ್ಧಿ ಹೇಳಬೇಕಾಗುತ್ತೆ. ಅವರಿಗೆ ವಾಸ್ತವಿಕ ಪರಿಸ್ಥಿತಿಯ ಅರಿವು ಕಡಿಮೆ ಇರುತ್ತೆ ನ್ಯಾಯಾಲಯಗಳಲ್ಲಿ, ನ್ಯಾಯಾಧೀಶರಿಗೆ. ಆಗ ಇದರ ಅಗತ್ಯ ಇದೆ. ಚಳುವಳಿ ಗಟ್ಟಿ ಮಾಡಿ ಅಂತ ಪ್ರೊಫೆಸರ್ ನಂಜುಂಡಸ್ವಾಮಿ ಯಾವಾಗ ಹಾಗಂತ ನ್ಯಾಯಾಲಯವನ್ನು ದೋಷ ಮಾಡಲ್ಲ, ಬೇಕು ನ್ಯಾಯಾಲಯ. ಹಾಗಂತ ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಲಯಗಳೇ ಅಂತಿಮ ಅಲ್ಲ. ನ್ಯಾಯಾಲಯಗಳಿಗಿಂತ ಸೂಪರ್ ಅಂದ್ರೆ ಪ್ರಜಾಪ್ರಭುತ್ವ, ಜನಶಕ್ತಿ. ಜನಶಕ್ತಿನೇ ನ್ಯಾಯಾಲಯ ಹೇಳುತ್ತೆ ಹೊರತು ಜನ ನ್ಯಾಯಾಲಯವನ್ನು ಕಾಯ್ತಾ ಕೂರ್ಬೇಡಿ ಅಂತಕ್ಕಂಥದ್ದು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇಡೀ ಪ್ರಪಂಚವನ್ನು ಸುತ್ತಿ ಬಂದ ಮೇಲೆ ನಮಗೆಲ್ಲ ಹೇಳಿಕೊಟ್ಟಿದ್ರು. ಆಗ ನಾವು ಜನಶಕ್ತಿ ಏನು, ವಾಟ್ ಇಸ್ ಪೀಪಲ್ಸ್ ಮೂವ್ಮೆಂಟ್, ಆ ಚಳವಳಿ ಪ್ರಜಾಪ್ರಭುತ್ವದ ತತ್ವವನ್ನ ಕತ್ತಕಡೆಯ ಮನುಷ್ಯನಿಗೆ ತಲುಪತಕ್ಕಂಥ ಬಹುದೊಡ್ಡ ಮಾಧ್ಯಮ ಅಂದ್ರೆ ಪ್ರಜಾಪ್ರಭುತ್ವ. ಚಳುವಳಿಗಳನ್ನ ತಾಯಿಂದಿರು ಹೆಣ್ಣು ಮಕ್ಕಳು ನೀವು ಇಷ್ಟೊಂದು ಗಟ್ಟಿಯಾಗಿದ್ದೀರಿ ಅಂದ್ರೆ ನಿಮ್ಮನ್ನ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಬಿಟ್ಟಿಯ ಜಮೀನು ಉಳಿಲೇಬೇಕು. ಸರ್ಕಾರ ಈ ಅಭಿವೃದ್ಧಿಯನ್ನ ಬೇರೆ ಜಿಲ್ಲೆಗಳಿಗೆ ಬನ್ನಿ, ಶಿವಮೊಗ್ಗ ಬನ್ನಿ, ಬೆಳಗಾವಿ ಬನ್ನಿ, ಕೊಪ್ಪಳ ಹೋಗ್ಲಿ, ಬಿಜಾಪುರ ಹೋಗ್ಲಿ, ಯಾದಗಿರಿ ಹೋಗ್ಲಿ, ಯಾಕೆಲ್ಲ ಹೋಗಲ್ಲ? ಯಾಕೆ ಬೆಂಗಳೂರು ಸುತ್ತಮುತ್ತನೇ ಹುಡುಕ್ತೀರಿ? ಇಲ್ಲಿ ಜನರು ಯಾಕೆ ಒಬ್ಬರೇ ಬರ್ತೀರಿ? ಯಾಕೆ ಅವ್ರಿಗೆ ದುಡಿಮೆ ಶಕ್ತಿಯನ್ನು ಕಿತ್ಕೊಳ್ತೀರಿ? ಒಂದೇ ಹುಡ್ತಾರ. ಅಕ್ಕ ನಿನ್ಗೀಗ ಹಾಲು ಕರೆಯೋದು ಗೊತ್ತು, ಹಾಲು ಕರಿಬೇಕಾದ್ರೆ ಹಸುನ ಮಾತಾಡ್ಸೋದು ಗೊತ್ತು, ಆ ಹಾಲು ಸ್ವರ ಇರಿಸ್ಬೇಕಾದ್ರೆ ಹಸು ಹೆಂಗಿರಿಸ್ತದೆ ಅನ್ನೋ ಆ ವಿಜ್ಞಾನ ನಿನಗೆ ಗೊತ್ತು. ನಿನ್ನ ನಂತರ ಆ ಕೆಲಸ ಮರ್ತು ಹೋದ್ರೆ ನಿನ್ನ ಮಕ್ಕಳಿಗೆ ಗೊತ್ತಿಲ್ಲ, ಆಗ್ತದ ಯಾರಿಗೂ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ. ಈಗ ನೋಡ್ತಾ ಬಂದೆ ನಾನು ಆ ಕಡೆ ಬರ್ತಾ ಎಲ್ಲ ಹೊಲ ಮುಟ್ಟು ಕಂಪ ಮಾಡಿದ್ದಾರೆ. ಗುಡ್ಡ ಎಲ್ಲ ಉಚ್ಚಿ ಹಾಕೊಂಡಿದ್ದಾರೆ. ಹೆಂಗೋ ಗೊತ್ತಿದ್ದರು ಅವ್ರು, ಏನೋ ಭಗವಂತನಿಗೆ ಗೊತ್ತು. ತಹಸೀಲ್ದಾರ್ ಬಂದು ಹೊಲ ಅಂತ ಹೇಳಿದ್ದಾನೆ. ಯಾರಾದ್ರು ಹೇಳಿದ? ಮುಖ್ಯಮಂತ್ರಿ ಮುಂಗಾರು ಮಾಡಿಬಿಟ್ಟಿದ್ದ ಹೊಲ ಅಂತ ಹೇಳಿದ್ದ? ಇಲ್ಲ. ತಹಸೀಲ್ದಾರ್ ಬಂದು ಹೇಳಿದ್ದ? DC ಬಂದಿದ್ದ? ಯಾಕೆ ಬಹಳ ಬಿದ್ದ ಹಣ ನಾವೇ ನಾವು ಹೊಲ ಹೊಡ್ತೀವಿ? ಯಾಕೆ ಅಂದ್ರೆ ಅದು ನಮ್ಮ ಕರ್ತವ್ಯ, ನಮ್ಮ ಜೀವನಲ್ಲಿದೆ. ಈ ದೇಶಕ್ಕೆ ಭೂಮಿಯನ್ನ, ಸಂಸ್ಕಾರವನ್ನ, ಸಂಸ್ಕೃತಿಯನ್ನ, ಅನ್ನವನ್ನು ಕೊಟ್ಟವರು, ಬೀಜ ಕೊಟ್ಟವರು ನೀವೇ. ಬಿತ್ತನೆ ಬೀಜವನ್ನ ಹುಟ್ಟಿ ಹಾಕಿ ಮಕ್ಕಳು, ಹೆಣ್ಮಕ್ಳು ಬಿತ್ತನೆ ಬೀಜವನ್ನು ಸಂರಕ್ಷಿಸಿ ಕೊಟ್ಟವರು ಹೆಣ್ಮಕ್ಳು ಕಂಡ್ರಿ. ಇವತ್ತು ಆ ಬೀಜ ಜ್ಞಾನ ಹೋಗ್ತಾ ಇದೆ, ಕೃಷಿ ಜ್ಞಾನ ಹೋಗ್ತಾ ಇದೆ, ಕೃಷಿ ಉತ್ಪನ್ನಗಳ ಸಂಸ್ಕರಣ ಜ್ಞಾನ ಹೋಗ್ತಾ ಇದೆ. ನಮ್ಮಪ್ಪ ಮೂಳೆ ಗಟ್ಟಿಸ್ತಾನೆ ಗಟ್ಟಿಸ್ಬಿಡ್ತೀನಿ ನೋಡ್ರಿ. ಯಾರ್ಯಾರ ಗೊತ್ತೈತೆ ಈ ಭಾಷೆ? ಮೂಳೆ ಗಟ್ಟಿಸ್ತಾನೆ ಗಟ್ಟಿಸ್ಬಿಡ್ತೀನಿ ನೋಡಿದ್ರೆ ಮೂಳೆ ಹೊಡೆದು ಹೊಡಿತೀನಿ ಅಂತ ಅಂದ್ರೆ ಮೂಳೆ ಕಟ್ಟೋದು, ಅವರೆಕಾಳಿನ ಮೂಳೆ ಕಟ್ಟೋದು ಗೊತ್ತೇನವಾ? ಟೈಮ್ ಆಯ್ತು. ಮೂಳೆ ಕಟ್ಟಿದ್ರು ಆ ಜ್ಞಾನ ಇದೆಯಲ್ಲ, ಆ ಮೂಳೆ ಅವರೆಕಾಳು, ಹುಲಿಕಾಳು ಎಲ್ಲ ಮೂಳೆ ಕಟ್ಟೆ ಜ್ಞಾನ ಇದೆಯಲ್ಲ, ಅದು ಸೈನ್ಸ್. ಅದು
ವಿಜ್ಞಾನ ಅದು. ಅದ್ರ ಮೇಲೆ ರಿಸರ್ಚ್ ಮಾಡ್ರೆ ಅಂದ್ರೆ ಯಾವನು ಮಾಡೋದಿಲ್ಲ. ಅದು ಮೂಢನಂಬಿಕೆ. ಅದು ಕೆಲಸದವರು ಮಾಡೋದು, ಅಜ್ಞಾನಿಗಳು ಮಾಡೋದು. ಹೀಗಾಗಿ ಕೃಷಿಯನ್ನ ತೆಗಳಿ ಕಾಲಕ್ಕೆ ಹೋಯ್ತು. ಕೆಲ್ಸಕ್ಕೆ ಬಾರ್ದು ವಿಜ್ಞಾನ ಅಂತ ಹೇಳಿ ಮೇಲಕ್ಕೆ ಹೋಯ್ತು. ಇದು ನಾವು ನಮ್ಮ ಬದಲಾವಣೆ ಆಗ್ಬೇಕು. ಮುಂದೆ ನಮ್ಮ ಕಸಬನ್ನ ಗೌರವಿಸ್ತಕ್ಕಂಥದ್ದು, ನಮ್ಮ ಕಸಬನ್ನ ವೈಭವೀಕರಿಸ್ತಕ್ಕಂಥದ್ದು, ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥದ್ದು ಎಲ್ಲ ಮಾಡ್ತಕ್ಕಂಥ ಹೋರಾಟವನ್ನ ಅಸೆಂಬ್ಲಿಯಿಂದ ಶುರು ಮಾಡಬೇಕಾಗಿದೆ. ಈ ಕೆಲಸಕ್ಕೆ ಈ ವೇದಿಕೆ ಸಾಕ್ಷಿ ಆಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಹಾಗೇನೆ ನನಗೆ ಈಗಾಗಲೇ ರಾಜ್ಯ ಸಮಿತಿಯಿಂದ ಬೆಂಗಳೂರಿಗೆ ದೌಡಾಯಿಸಬೇಕು. ಅದೊಂದು ಬಹಳ ಮುಖ್ಯವಾದ ನಿಮ್ಮ ವಿಷಯನೇ ಮಾತಾಡೋದಿದೆ. ನಾನು ಈಗಲೇ ನನ್ನ ಮಾತು ಮುಗಿಸಿ ವೇದಿಕೆ ತೆರಳುತ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ. ರೈತ ಹೋರಾಟಕ್ಕೆ ನನ್ನ ಗಂಟಲು ಆಪರೇಷನ್ ಆಗಿದೆ. ನಾನು DK ಶಿವಕುಮಾರ್ ಕಿವಿಗೆ ಕೂಗ್ತೀನಿ, ನೀವು ಕೂಗ ಕೇಳಲೇ ಇಲ್ವೇ? ನಮ್ಮ ಭೂಮಿ ಆ ಕಡೆ ಗಂಡಸ ಕೈ ಇರ್ತಿಲ್ಲ. ಯಾಕೆ ಬಂದಿದ್ರೆ ಹಂಗೆಲ್ಲ? ನಮ್ಮ ಭೂಮಿ ಈಗ ಆದ್ರೂ ಕೂಡ ಅವ್ರ ಆ ಕಡೆ ಹತ್ತೇ ನೋಡ ಕೂಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.